ಎಮ್ಎನ್ಆರ್ ನ್ಯೂಸ್ಗೆ ಸ್ವಾಗತ. ನಾನು ನಟರಾಜ್ ಎಮ್ಎನ್ಆರ್. ವೀರಪ್ಪ ಮೊಯ್ಲಿ ಪರವಾಗಿ ಡಿಕೆ ಶಿವಕುಮಾರ್ ಹೊಸಕೋಟೆಯಲ್ಲಿ ಭರ್ಜರಿ ರೋಡ್ ಶೋ. ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಜೆಡಿಎಸ್ ಮತ್ತು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದ ವೀರಪ್ಪ ಮೊಯ್ಲಿಯವರ ಪರವಾಗಿ ಹೊಸಕೋಟೆ ನಗರದಲ್ಲಿ ಜಲಸಂಪನ್ಮೂಲ ಸಚಿವರಾದ ಡಿಕೆ ಶಿವಕುಮಾರ್, MLC ರವಿರವರು, ವಸತಿ ಸಚಿವರಾದ MTB ನಾಗರಾಜ್ ಅವರು, ವೀರಪ್ಪ ಮೊಯ್ಲಿಯವರ ಸುಪುತ್ರ ಹರ್ಷ ಮೊಯ್ಲಿರವರು, ಹೊಸಕೋಟೆಯ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷಗಳಾದ ರಘುವೀರ್ ಅವರು, ರವಿರವರು, ಶಂಕರ್ ನಾರಾಯಣರವರು, ಹೊಸಕೋಟೆ ತಾಲೂಕು ಯೂತ್ ಕಾಂಗ್ರೆಸ್ ಅಧ್ಯಕ್ಷರಾದ ಗ್ಯಾಸ್ ದೇವರಾಜರವರು, ಬಾಲಚಂದರ್ ಅವರು, ಹರಿರವರು, ಇನ್ನಿತರ ಮುಂತಾದ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರು, ಪದಾಧಿಕಾರಿಗಳು ಸಾವಿರಾರು ಸಂಖ್ಯೆಯಲ್ಲಿ ಭಾಗವಹಿಸಿ ಹೊಸಕೋಟೆಯ ಪ್ರಮುಖ ನಗರಗಳಲ್ಲಿ ರೋಡ್ ಶೋ ಮಾಡುವ ಮುಖಾಂತರವಾಗಿ ವೀರಪ್ಪ ಮೊಯ್ಲಿ ಪರವಾಗಿ ಮತಯಾಚನೆ ಮಾಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಡಿಕೆ ಶಿವಕುಮಾರ್ ಅವರು, ಕಾಂಗ್ರೆಸ್ ಪಕ್ಷಕ್ಕೆ ಯಾವುದೇ ಜಾತಿ, ಮತ, ಧರ್ಮದ ಭೇದವಿಲ್ಲ. ದೇಶವನ್ನು ಕಟ್ಟಿರ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷ, ದೇಶವನ್ನು ಅಭಿವೃದ್ಧಿ ಮಾಡಿರ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷ. ಹಾಗಾಗಿ ವೀರಪ್ಪ ಮೊಯ್ಲಿ ಅವರಿಗೆ ಮತವನ್ನು ನೀಡಬೇಕು, ರಾಹುಲ್ ಗಾಂಧಿಯವರನ್ನು ಪ್ರಧಾನಮಂತ್ರಿಯನ್ನಾಗಿ ಮಾಡಬೇಕು, ರಾಜ್ಯದಲ್ಲಿ 20ಕ್ಕೂ ಹೆಚ್ಚು ಸೀಟುಗಳನ್ನು ಗೆಲ್ಲುವ ಮುಖಾಂತರವಾಗಿ ರಾಹುಲ್ ಗಾಂಧಿಯವರನ್ನು ಪ್ರಧಾನಮಂತ್ರಿಯನ್ನಾಗಿ ಮಾಡೇ ಮಾಡ್ತೀವಿ. ಮೋದಿ ಅಲೆ ಕೆಲಸ ಮಾಡಲ್ಲ, ಬರೀ ಮಾತಿಗಷ್ಟೇ ಸೀಮಿತವಾಗಿದ್ದಾರೆ. ಧರ್ಮನ ಮುಂದೆ ಇಟ್ಕೊಂಡು ರಾಜಕೀಯ ಮಾಡೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ನಾವೆಲ್ಲ ಎಚ್ಚೆತ್ತುಕೊಂಡು ಧರ್ಮಾತೀತ, ಜಾತ್ಯತೀತ ಪಕ್ಷವಾದ ಕಾಂಗ್ರೆಸ್ ಪಕ್ಷಕ್ಕೆ ಮತ ನೀಡಬೇಕು ಅಂತ ಜನರಲ್ಲಿ ಮನವಿ ಮಾಡಿದರು. MTB ನಾಗರಾಜರವರ ನೇತೃತ್ವದಲ್ಲಿ ಹೊಸಕೋಟೆಯಲ್ಲಿ ಸಮಗ್ರ ಅಭಿವೃದ್ಧಿಯಾಗಿದ್ದು, ಚಿಕ್ಕಬಳ್ಳಾಪುರ ಕ್ಷೇತ್ರಕ್ಕೆ ವೀರಪ್ಪ ಮೊಯ್ಲಿ ಕೊಡುಗೆಗಳು ಸಾಕಷ್ಟು ಇದ್ದದೆಲ್ಲ ನಿಮ್ಮ ಕಣ್ಮುಂದೆ ಇದೆ. ಅವರು ಮಂತ್ರಿಗಳಾಗಿ, ಮುಖ್ಯಮಂತ್ರಿಗಳಾಗಿ, ಕೇಂದ್ರ ಮಂತ್ರಿಗಳಾಗಿ ಸಾಕಷ್ಟು ಒಂದು ಶಾಶ್ವತವಾದ ಯೋಜನೆಗಳನ್ನು ತಂದಿದ್ದಾರೆ. ಹಾಗಾಗಿ ಮತ್ತೊಮ್ಮೆ ಅವರನ್ನು ಗೆಲ್ಲಿಸಬೇಕು ಅಂತೇಳಿ ಮನವಿ ಮಾಡಿದ್ರು. ಈ ಸರ್ಕಾರ ರಚನೆ ಮಾಡಲಿಕ್ಕೆ ತಾವೆಲ್ಲ ಸಹಾಯ ಮಾಡಿದ್ದೀರಿ, ಅದಕ್ಕೆ ನಿಮ್ಮೆಲ್ಲರೂ ಕೂಡ 1 ಕೋಟಿ ನಮಸ್ಕಾರಗಳು. ನಾವು 112 ಸೀಟ್ ನಾವು ಗೆಲ್ಲಿಲ್ಲ, 13 ಸೀಟ್ ಗೆಲ್ಲಿಲ್ಲ. ಆದರೆ ಈ ದೇಶದಲ್ಲಿ ಕಡಿಮೆ ಆದ್ರೂ ಚಿಂತೆ ಇಲ್ಲ. ಕುಮಾರಸ್ವಾಮಿ ನೀನೇ ಮುಖ್ಯಮಂತ್ರಿ ಆಗಪ್ಪ, ನಿಮಗೆ ಬೆಂಬಲವನ್ನು ಕೊಡ್ತೇವೆ ಅಂತ ಹೇಳಿ ನಾವು ಕುಮಾರಸ್ವಾಮಿ ಅವರ ನಾಯಕತ್ವದ ಸರ್ಕಾರ ಆವತ್ತಿಂದ ಇವತ್ತವರೆಗೂ ಆಡಳಿತ ನಡೆಸ್ತಾ ಇದ್ದೇವೆ. ಬೆಳಗ್ಗೆ ಎದ್ದು ಯಡಿಯೂರಪ್ಪ ಈ ಸರ್ಕಾರ ಈಗ ತೆಗಿತೀನಿ, ನಾಳೆ ತೆಗಿತೀನಿ, ಈಗ ತೆಗಿತೀನಿ, ನಾಳೆ ತೆಗಿತೀನಿ, ದಿನ ತೆಗಿತಾನೆ ಅವನೇ. ದಿನ ಈಗ ಎಲೆಕ್ಷನ್ ಆದ್ಮೇಲೆ ತೆಗಿತಾನೆ. ಅದೇನು ಮಡಕೆ ಕಟ್ಟೈತೆ, ಬಿಸಾಕ ತಕ್ಷಣ ಹೊಡೆದೋಗಕ್ಕೆ ಸರ್ಕಾರ. ಯಡಿಯೂರಪ್ಪನವರೇ, ನಾನು ಬಿಡಿ, ನೀವು ನಮ್ಮ ಸರ್ಕಾರ ಬಿಡಿ. ನಿನ್ನ ಪರಿಸ್ಥಿತಿ ಏನಾಗಿದೆ ಅಂತ ಗೊತ್ತಿರುವ ನೀವು. ಮುರಳೀಧರ್ ಜೋಶಿ ಏನಾದ್ರು, ಉಮಾ ಭಾರತಿ ಏನಾದ್ರು, ಯಶವಂತ್ ಸಿಂಗ್ ಏನಾದ್ರು, ಯಶವಂತ್ ಸಿನ್ಹಾ ಏನಾದ್ರು, ಎಲ್ಲರಿಗೂ ರೆಸ್ಟ್ ತಗೊಂಡಂಗೆ ಯಡಿಯೂರಪ್ಪನ ಕೂಡ ಎಲೆಕ್ಷನ್ ಆದ್ಮೇಲೆ ರೆಸ್ಟ್ ತಗೊಳ್ಳೋದು ಗ್ಯಾರಂಟಿ. ಆದ್ರಿಂದ ಯಡಿಯೂರಪ್ಪನ ಬಿಡಿ, ಯಡಿಯೂರಪ್ಪನಿಗೆ ನೀನು ಆಗುದಿಲ್ಲ. ಪಾಪ ಏನೋ ಪ್ರಯತ್ನ ಬೇಕಾದ್ರೆ ಇವತ್ತು ಬರೆದು ಮಡಿಕೊಳ್ಳಿ, ಚೀಟಿರಿ ಬರೆದು ಮಡಿಕೊಳ್ಳಿ, ಪೇಪರ್ ಅವರು ಬರೀಲಿ. ಶಿವಮೊಗ್ಗದಲ್ಲಿ ಮಧು ಬಂಗಾರಪ್ಪನವರು ಕೇಳಿದ ಸತ್ಯ. ಈ ರಾಜ್ಯದಲ್ಲಿ 20ಕ್ಕೂ ಹೆಚ್ಚು ಸೀಟು ಜನತಾದಳ ಕಾಂಗ್ರೆಸ್ ಸೇರಿ ಬರ್ತದೆ. ಸಿಂಗಲ್ ಡಿಜಿಟ್ಗೆ ಬಿಜೆಪಿ ನಿಂತ್ಕೊಳ್ತದೆ ಅಲ್ಲವೇ? ಈಗ ಹೋದ್ಸತಿ ಟ್ರಯಾಂಗಲ್ ಫೈಟ್ ಇತ್ತಪ್ಪ. ಮೊಯ್ಲಿ ಕುಮಾರಸ್ವಾಮಿ 2 ಲಕ್ಷ ಚಿಲ್ಲರೆ ವೋಟ್ ತಗೊಂಡ್ರು, ಬಚ್ಚೇಗೌಡರು ಸೋತು, ಜೆಡಿಎಸ್ ಹೋಯ್ತು. ಈಗ 7 ಜನ MLAಗಳಿದ್ದೀವಿ ನಾವು. 7 ಜನ ದಳ ಕಾಂಗ್ರೆಸ್ ಸೇರಿ 7 ಜನ MLA ಇದ್ದೀವಿ. 2 ಜನ ಮಂತ್ರಿ ಮಾಡಿದೀವಿ ನಾವು, ಅಧಿಕಾರ ಕೊಟ್ಟಿದ್ದೀವಿ, ಅಭಿವೃದ್ಧಿ ನೋಡ್ತಾ ಇದ್ದೀವಿ. ಯಲಹಂಕ ಒಂದು ಬಿಟ್ರೆ ಇನ್ನು ಎಲ್ಲೂ ಇಲ್ಲ. ಅದು ಹೆಂಗ್ರಿ ಗೆಲ್ಲಕ್ ಸಾಧ್ಯ? ಯಾವ ರೀತಿ ಗೆಲ್ಲಕ್ ಸಾಧ್ಯ? ವೀರಪ್ಪ ಮೊಯ್ಲಿ ಗೆದ್ರೆ ಸೆಂಟ್ರಲ್ ಅಲ್ಲಿ ಮಿನಿಸ್ಟ್ರು, ಬಚ್ಚೇಗೌಡರು ಗೆದ್ರೆ ಮಿನಿಸ್ಟರ್ ಆಯ್ತದ? ಪಾಪ ಸದಾನಗೌಡ ಪರಿಸ್ಥಿತಿ ಏನಾಯ್ತು? ರೈಲ್ವೆ ಮಂತ್ರಿಯಿಂದ ಕೆಳಗಿಳಿಸಿದ್ರು, ಲಾ ಮಿನಿಸ್ಟರ್ ಇಂದ ಕೆಳಗಿಳಿಸಿದ್ರು, ಆಮೇಲೆ ಏನೋ ಸ್ಟ್ಯಾಟಿಸ್ಟಿಕ್ಸ್ ಮಂತ್ರಿ. ಪಾಪ ಅನಂತ್ ಕುಮಾರ್ ಪರಿಸ್ಥಿತಿ ಏನಾಯ್ತ್ರಿ? ಅವ್ರ ಹೆಂಗಸರ ಪರಿಸ್ಥಿತಿ ಏನಾಯ್ತು? ಹಿಂಗೆ ಬರೀ ಅಷ್ಟೇ, ಬರೀ ಉಪಯೋಗಿಸ್ಕೊಳ್ಳೋದು, ತಳ್ಳೋದು, ಇಷ್ಟು ಕೆಲಸ. ತಾವು ಚಿಂತೆ ಮಾಡಕ್ ಹೋಗ್ಬೇಡಿ.
MPD ನಾಗರಾಜ್ 3 ಸತಿ MLA ಆದ್ಮೇಲೆ ಈ ಹೊಸಕೋಟೆ ಅಭಿವೃದ್ಧಿಯನ್ನ ನೀವು ನೋಡ್ತಾ ಇದ್ದೀರಿ, ಕಣ್ಣಲ್ಲಿ ನೋಡ್ತಾ ಇದ್ದೀರಿ. ಒಳ್ಳೆ ರಸ್ತೆಗಳಾಗಿದೆ, ಒಳ್ಳೆ ಉದ್ಯೋಗ ಕಾರ್ಖಾನೆಗಳು ಬಂದಿವೆ. ಈ ಭಾಗಕ್ಕೆ ಕುಡಿಯುವ ನೀರು, ಅಂತರ್ಜಲ ಹೆಚ್ಚುವಂತದ್ದು ಇವೆಲ್ಲ ಕೂಡ ಇವತ್ತು ಆಗಿದೆ. ಹಿಂದೆ ಕೆರೆ ತುಂಬಿಸೋದೆಲ್ಲ ಒಂದು ಕೆಲಸ ಆಯ್ತು, ಅಚ್ಚೇ ದಿನ ಅಂತ ಹೇಳಿದ್ರು ನಮ್ಮ ಬಚ್ಚೇಗೌಡರು. ಅಚ್ಚೇ ದಿನ ಅಂತ ಹೇಳಿದ್ರು. ಏನ್ ಅಚ್ಚೇ ದಿನ ಅಂದ್ರೆ ನಿಮ್ ಕೇಳಿಲ್ಲ, ವರ್ತಕರು ನಿಂತವ್ರೆ ಕೇಳಿ, ಪಾಪ ಅವ್ರಿಗೆ ಅವ್ರು ಕಿರುಕುಳ ಕೊಡ್ತಾ ಇರೋದು ಕೇಳಿ. ಎಲ್ಲ GST ಟ್ಯಾಕ್ಸ್ ಅವರು ಇವರೆಲ್ಲ ಕಿರುಕುಳ, ಎಲ್ಲ ವ್ಯಾಪಾರ ಎಲ್ಲ ನಿಂತೋಗ್ಬಿಟ್ಟವೆ, ಎಲ್ಲ ವ್ಯಾಪಾರ ಎಲ್ಲ ಬಂದಾಗಿದೆ. ಇಲ್ಲ ರೈತರಿಗೂ ಅನುಕೂಲ ಇಲ್ಲ, ಇಲ್ಲ ಯುವಕರಿಗೂ ಅನುಕೂಲ ಇಲ್ಲ. ಏನೋ ಹೊಸದಾಗಿ ಏನಾದ್ರು ಉದ್ಯೋಗ ಸೃಷ್ಟಿಯಾಗಿದೆ ಅಂದ್ರೆ ಸದಾನಂದಗೌಡ ಇವ್ರು ಅಮಿತ್ ಶಾ ಹೇಳ್ತಾರೆ ಪಕೋಡ ಮಾಡಬೇಕಾಗಿಲ್ಲ. ನೀನು ಗವರ್ಮೆಂಟ್ ಕೆಲಸ ಕೊಡಿಸ್ಬೇಡ ಕಾರಣ ಪ್ರೈವೇಟ್ ಫ್ಯಾಕ್ಟ್ರಿಗಳನ್ನ ಮಾಡಿಸಿ ಉದ್ಯೋಗ ಸೃಷ್ಟಿ ಮಾಡು ಅಂತ ಹೇಳಿದ್ರೆ ಇವತ್ತು ಪಕೋಡ ಮಾರು ಅಂತ ಹೇಳ್ತಾರೆ. ಇಲ್ಲ ಉದ್ಯೋಗನೂ ಇಲ್ಲ, ಓಲಿ ರೈತರಿಗೆ ಸಾಲ ಮನ್ನಾನೂ ಇಲ್ಲ. ಕುಮಾರಸ್ವಾಮಿನೇ ಬರ್ಬೇಕಾಯ್ತು, ಸಿದ್ದರಾಮಯ್ಯನೇ ಬರ್ಬೇಕಾಯ್ತು ಈ ರೈತರಿಗೋಸ್ಕರ ಸಹಾಯ ಮಾಡ್ಲಿಕ್ಕೆ. ಇದೇ DCC ಬ್ಯಾಂಕ್ ಅಧ್ಯಕ್ಷರು ಎಲ್ಲ ರೈತರಿಗೆ ಹೂ ಹಾಕ್ಬಿಟ್ರೆ ಎಲ್ಲ ರೈತರಿಗೆ ಸಾಲ ಮನ್ನಾ ಮಾಡುವಂತ ಕೆಲಸ ಇವತ್ತು ಮಾಡಿದ್ದಾರೆ. ಹಿಂಗೆ ಇವತ್ತು ನಾವು ಏನ್ ನುಡಿದಿದ್ದೇವೆ, ನುಡಿದಂತೆ ನಡೆದಿದ್ದೇವೆ. ಅಧಿಕಾರಕ್ಕೆ ಬಂದ್ರೆ ಅಕ್ಕಿ ಕೊಡ್ತೀವಿ ಅಂತ ಹೇಳ್ದ, ಪುಕ್ಸಟ್ ಅಕ್ಕಿ ಕೊಡ್ತೀವಿ ಅಂತ ಹೇಳ್ದ. ಕೊಡ್ತಾ ಇದೀವಿ ಎಲ್ಲರೂ ಬಡವ್ರಿಗೆ. ಸಾಲ ಮನ್ನಾ ಮಾಡಿದ್ವಿ, ಹಾಲಿಗೆ 5 ರೂಪಾಯಿ ಕೊಡ್ತೀವಿ ಅಂದ್ರೆ ಮಂಜ ಹೇಳ್ಬೇಕು. ಮಂಜನಾಥ್ ಯಾರು ಮಂಜನಾಥ್ 5 ರೂಪಾಯಿ ಕೊಡ್ತಾ ಇದೀವಿ ಅಂದ್ರೆ 6 ರೂಪಾಯಿಗ 6 ರೂಪಾಯಿ ಸಿದ್ದರಾಮಯ್ಯ ಬಂದಾಗ 5 ಆಯ್ತು, ಕುಮಾರಸ್ವಾಮಿ ಬಂದಾಗ 6 ರೂಪಾಯಿ. ನಾವೆಲ್ಲ ಹಾಲಾಗ್ತಾ ಇದೀವಿ ಅಂತ ಏನಾದ್ರು ಒಂದು ಮಾಡಿದ್ರೆ ಅಂದ್ರೆ ಯಡಿಯೂರಪ್ಪ ಸೈಕಲ್ ಸೀರೆ, ಅದು ಬಿಟ್ಟು ಏನಾದ್ರು ಮಾಡಿದ್ರೆ ಒಂದು ಸೈಕಲ್ 3 ರೂಪಾಯಿ ಸೈಕಲ್, ಒಂದು ಸೀರೆ, ಅದು ಬಿಟ್ರೆ ಇನ್ನೇನು ಇಲ್ಲ. ಅಂತದೊಂದು ಕಾರ್ಯಕ್ರಮ ಇಲ್ಲ. ಈಗ ರಾಹುಲ್ ಗಾಂಧಿ ಅವರು ಮಾತು ಕೊಟ್ಟಿದ್ದಾರೆ, ಚುನಾವಣೆಯಲ್ಲಿ ಪ್ರಣಾಳಿಕೆ ಹೇಳಿದ್ದಾರೆ. ಏನ್ ಹೇಳಿದ್ದಾರೆ? ಯಾರು ಬಡವರಿದ್ದಾರೆ ಆ ಬಡವರಿಗೆ 5 ಕೋಟಿ ಜನರಿಗೆ ಈ ದೇಶದಲ್ಲಿ 6,000 ರೂಪಾಯಿ ತಿಂಗಳಿಗೆ ನೇರವಾಗಿ ಅಕೌಂಟ್ಗೆ ಹಾಕ್ತೀನಿ, 72,000 ರೂಪಾಯಿ ಹಾಕ್ತೀನಿ ರಾಹುಲ್ ಗಾಂಧಿ ಅವರು ಹೇಳಿದ್ದಾರೆ. ಇದು ಕಾಂಗ್ರೆಸ್ ಚುನಾವಣೆ ಪ್ರಣಾಳಿಕೆ, ಇದು ಬಿಜೆಪಿಯ ಮಾತಲ್ಲ, ಬಿಜೆಪಿ ಅಚ್ಚೇ ದಿನ ಅಲ್ಲ. ಇದು ನಮ್ದು ಹಂಗೆಲ್ಲ ಇಲ್ಲ ರೀ. ನಾವು ಹಿಂದೂಗಳು, ನಾವು ಕ್ರೈಸ್ತರು, ನಾವು ಮುಸಲ್ಮಾನರು, ನಾವು ಸಿಖ್ರು, ನಾವು ಒಕ್ಕಲಿಗರು, ನಾವು ಕುರುಬರು, ನಾವು ಕೊಲ್ಲರು, ನಾವು ಬ್ರಾಹ್ಮಣರು, ನಾವೆಲ್ಲ ಸೇರಿ ಒಂದು ಅಂತ. ನಾವು ಪರಿಶಿಷ್ಟ ಜಾತಿಯವರು, ಪರಿಶಿಷ್ಟ ಪಂಗಡದವರು, ನಾವೆಲ್ಲ ಸೇರಿ ಒಂದು ಅಂತ. ಜಾತಿ ಮೇಲೆ ನಾವು ರಾಜಕಾರಣ ಮಾಡುದಿಲ್ಲ, ನೀತಿ ಮೇಲೆ ರಾಜಕಾರಣ ಮಾಡ್ತಾ ಇದ್ದೇವೆ. ನಾವು ಜಾತಿ ಮೇಲೆ ಹುಟ್ಟುವಾಗ ಅರ್ಜಿ ಹಾಕ್ತಿವಿ, ಆ ಗೌಡ ಈ ಗೌಡ ಇದು ಅಂತ ಅನ್ಬಿಟ್ಟು. ಈಗ ಯಾವ ಜಾತಿ ಗೀತಿ ಇಲ್ಲ, ನಮ್ದು ಮನುಷ್ಯತ್ವ ಜಾತಿ. ನಾವು ಎಲ್ಲಾ ವರ್ಗದ ಕಾಂಗ್ರೆಸ್ ಹೆಂಗೆ ಅಂದ್ರೆ ಕಾಂಗ್ರೆಸ್ ಶಕ್ತಿ, ಈ ದೇಶದ ಶಕ್ತಿ. ಕಾಂಗ್ರೆಸ್ ಇತಿಹಾಸ, ಈ ದೇಶದ ಇತಿಹಾಸ. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ ಎಲ್ಲ ವರ್ಗದ ಜನ ಅಧಿಕಾರಕ್ಕೆ ಬಂದಂಗೆ, ಬರೀ ಗೌಡರು ಲಿಂಗಾಯತರು ಅಧಿಕಾರಕ್ಕೆ ಬರಂಗಲ್ಲ. ಇದು ಎಲ್ಲ ಜನಾಂಗನೂ ಕೂಡ ಅಧಿಕಾರಕ್ಕೆ ಬಂದಂಗೆ. ಇದನ್ನ ತಾವೆಲ್ಲ ಗಮನದಲ್ಲಿಟ್ಕೊಳ್ಬೇಕು. ಇವತ್ತು ನೀವೆಲ್ಲ ಇಷ್ಟು ಪ್ರೀತಿ, ವಿಶ್ವಾಸ, ಅಭಿಮಾನ ನಮ್ಗೆ ತೋರಿಸ್ತಾ ಇದ್ದೀರಿ. ನಿಮ್ ಸೇವೆ ಮಾಡ್ತೀವಿ. ಇವತ್ತು ಬೆಂಗಳೂರು ಯಾವ ಕಾಲದಲ್ಲಿ ಬೆಳೀತು? ಕಾಂಗ್ರೆಸ್ ಸರ್ಕಾರ ಇದ್ದಾಗ ಬೆಂಗಳೂರು ಬೆಳೀತು. ನಿಮ್ಮ ಆಸ್ತಿ ಮೌಲ್ಯಗಳು ಎಷ್ಟು ಜಾಸ್ತಿ ಆಯ್ತು? ನಿಮ್ಮ ಆಸ್ತಿ ಮೌಲ್ಯಗಳು, ನಿಮ್ಮ IT BT ಎಲ್ಲ ಆಗಿ ನಿಮ್ಮ ಆಸ್ತಿ ಬೆಲೆ 2 ಲಕ್ಷ, 3 ಲಕ್ಷ, 5 ಲಕ್ಷ ಇದ್ದು ಕೋಟಿ ಗಟ್ಟಲೆ ಯಾರಿಂದ ಬಂತು? ಕಾಂಗ್ರೆಸ್ ಸರ್ಕಾರದಿಂದ ಬಂತು. ಇದನ್ನ ತಾವೆಲ್ಲ ಗಮನದಲ್ಲಿ ಇಟ್ಕೊಳ್ಬೇಕು. ಇವತ್ತು ತಮಗೆ ನಾನು ಕೇಳೋದು ಇಷ್ಟೇ, ನಾವು ನಿಮ್ಮ ಸೇವೆಗೆ ಸಿದ್ಧಿದ್ದೇನೆ. ನಾನು ಹೇಳಲಿಕ್ಕೆ ಬಂದಿದ್ದೇನೆ, MTB ನಾಗರಾಜ್ ಒಬ್ಬನೇ ಅಲ್ಲ, ಈ DK ಶಿವಕುಮಾರ್ ಮನೆ ಕೂಡ ನಿಮಗೋಸ್ಕರ ನಾವೆಲ್ಲ ಬೆಂಗಳೂರು ಜಿಲ್ಲೆಯವರು. ಈಗೇನೋ ರಾಮನಗರ ಜಿಲ್ಲೆ ಅಂತ ಆಗಿರ್ಬೋದು. ನಿಮ್ಮ ಎಣ ಹೊರವನು ನಾನೇ, ನಿಮ್ಮ ಪಲ್ಲಕ್ಕಿ ಹೊರವನು ನಾನೇ. ನಿಮ್ಮ ಸೇವೆ ಮಾಡಲಿಕ್ಕೆ ನಾನು ಸಿದ್ಧನಾಗಿದ್ದೇನೆ. ಯಾವತ್ ಬೇಕಾದ್ರೂ ಬನ್ನಿ,
MTB ನಾಗರಾಜ್ ಅವ್ರಿಗೆ ನಾನು ಮಂತ್ರಿ ನಿಂತ್ಕೊಂಡು ಹೋರಾಟ ಮಾಡಿ ನಾಗರಾಜ್ ಅವ್ರಿಗೆ ಮಂತ್ರಿ ಕೊಡ್ಲೇಬೇಕು ಅಂತ ಹೋರಾಟ ಮಾಡಿ ಮಂತ್ರಿಗಳಿಂದ ನಿಮ್ಮನ್ನ ದಬ್ಬಾಳಿಕೆಲ್ಲ ನಡೀತಾ ಇದೆಯೇನ್ರಿ? ದೌರ್ಜನ್ಯ ನಡೀತಾ ಇದೆಯೇನ್ರಿ? ಯಾರ ಕಬಳಿಕೆ ನಡೀತಾ ಇದೆಯೇನ್ರಿ? ಒಗ್ಗಟ್ಟಿಂದ ನಿಮ್ಮನ್ನ ತೆಗೆದುಕೊಂಡು ಹೋಗುವಂಥದ್ದು ಕಷ್ಟಪಟ್ಟು ದುಡ್ದು ಅವನ ಮನೆ ದುಡ್ಡನ್ನ ಖರ್ಚು ಮಾಡಿಕೊಂಡು ರಾಜಕಾರಣ ನಿಮ್ ಸೇವೆಯನ್ನ ಮಾಡ್ತಾ ಇದ್ದಾರೆ. ಇವತ್ತು ನಾವೆಲ್ಲ ಸೇರಿ ಈ ದೇಶಕ್ಕೆ ಸಂವಿಧಾನ ಉಳಿಬೇಕು, ಬಾಬಾ ಸಾಹೇಬ್ ಅಂಬೇಡ್ಕರ್ ಮಾಡಿ ಸಂವಿಧಾನ ಬದಲಾವಣೆ ಮಾಡ್ತೀನಿ ಅಂತ ಹೇಳಿದ್ದಾರೆ ಬಿಜೆಪಿಯವರು. ಅವಕಾಶ ಕೊಡಕ್ ಸಾಧ್ಯನಾ? ಸಾಧ್ಯ ಇಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ನ ಉಳಿಸ್ಬೇಕು, ಸಂವಿಧಾನ ಉಳಿಸ್ಬೇಕು, ಜಾತ್ಯತೀತ ತತ್ವ ಉಳಿಸ್ಬೇಕು, ನಿಮ್ಮನ್ನೆಲ್ಲ ಒಟ್ಟಿಗೆ ತೆಗೆದುಕೊಂಡು ಹೋಗ್ಬೇಕು. ನೀವು ನಾವೆಲ್ಲ ಸೇರಿ ಮತ್ತೆ ರಾಷ್ಟ್ರದ ಗುರ್ತಿಗೆ ವೀರಪ್ಪ ಮೊಯ್ಲಿ ಅವರು, ಒಬ್ಬ ಸಜ್ಜನ ಶೀಲ ವೀರಪ್ಪ ಮೊಯ್ಲಿ ಅವರು, ಇವತ್ತು ಎತ್ತಿನೂರ ಪ್ರಾಜೆಕ್ಟ್ ಇವತ್ತೇನಾದ್ರು ಬಂದಿದ್ರೆ ವೀರಪ್ಪ ಮೊಯ್ಲಿ, ಈ ಸೇತುವೆ ಬಂದಿದ್ರೆ ವೀರಪ್ಪ ಮೊಯ್ಲಿ, ಈ ಬೆಂಗಳೂರಿಗೆ ನಿರ್ಮಲಾ ರಸ್ತೆ ಬಂದಿದ್ರೆ ವೀರಪ್ಪ ಮೊಯ್ಲಿ, KC ವ್ಯಾಲಿ ಬಂದಿದ್ರೆ ವೀರಪ್ಪ ಮೊಯ್ಲಿ. ಇದು ಕಾಂಗ್ರೆಸ್ ಸರ್ಕಾರದಲ್ಲಿ ಮಾತ್ರ ಸಾಧ್ಯ. ಸಿದ್ದರಾಮಯ್ಯನವರ ಸರ್ಕಾರ, ಈ DK ಶಿವಕುಮಾರ್ ಇರುವಂತ ಸರ್ಕಾರ, ಕುಮಾರಸ್ವಾಮಿ ಸರ್ಕಾರ ನಾಯಕರಿಗಿನ್ನ ಕೆಳಮಟ್ಟದ ಮತದಾರರಿದಾರಲ್ಲ, ಮತದಾರ ಕಾರ್ಯಕರ್ತರು ಅವರು ಜಾಸ್ತಿ ಉತ್ಸಾಹದಲ್ಲಿದ್ದಾರೆ. ಇಡೀ ನಮ್ಗೆ ಎಲ್ಲ ಪಕ್ಷಗಳಿಗೂ ಆಧಾರ ಸ್ತಂಭ ಯಾರು ಅನ್ನೋ ನಮ್ಮ ಕಾರ್ಯಕರ್ತರ ಉತ್ಸಾಹ ನೋಡ್ತಾ ಇದ್ದೀರಿ. ಸುಮ್ಮನೆ ಬಿಜೆಪಿಯವರು ಪಾಪ ಅವ್ರ ಕೇಳಿ ನಮ್ಮ ಒಗ್ಗಟ್ಟನ್ನು ನೋಡ್ಕೊಳಕ್ ಆಗ್ತಾ ಇಲ್ಲ. ಅದನ್ನ ತಡ್ಕೊಳಕ್ ಆಗದೆ ಇವತ್ತು ಪಾಪ ಏನೋ ಹಸಿವೆ ಮಾತನ್ನ ಆಡ್ತಾ ಇದ್ದಾರೆ. ಅವ್ರು ಏನ್ ಬೇಕಾದ್ರೂ ಮಾಡ್ಕೊಳ್ಳಿ, ಜಯ ನಮ್ದು, ವೋಟ್ ನಮ್ದು, ಪಾರ್ಲಿಮೆಂಟು